ಹಾಯ್ ಹಲೋ, ಇದು ಬಂದ್ಬಿಟ್ಟು ನಮ್ಮೂರ ಕೆರೆಯಲ್ಲಿ ಹಿಡ್ದಿರೋ ಮೀನು. ಅಷ್ಟು ಮೀನಲ್ಲೂ ಇದು ಒಂದೇ ದೊಡ್ಡ ಮೀನು ಅಂದರೆ, ಇನ್ನೆಲ್ಲ ಇದಕ್ಕಿಂತ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದಿದ್ವು. ಚಿಕ್ಕ ಚಿಕ್ಕ ಮೀನುಗಳನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಸೊ ಬದುಕಿರೋ ಮೀನುಗಳನ್ನೆಲ್ಲ ಒಂದು ಬಕೆಟಲ್ಲಿ ನೀರು ತುಂಬಿ ಸ್ವಲ್ಪ ಹೊತ್ತು ಇರೋ ಗಂಟೆ ಆಟಾಡ್ಕೊಳ್ಳಿ ಅಂತ ಬಿಟ್ಟಿದ್ವಿ. ಆಮೇಲೆ ಅದನ್ನು ಕ್ಲೀನ್ ಮಾಡಲೇಬೇಕು. ಹಾಗಾಗಿ ಇನ್ನು ಈ ಸೀಗಡಿ ನನ್ನ ಮಗಳಿಗೆ ಹಾಗೆ ಡ್ರೈ ರೋಸ್ಟ್ ಮಾಡಿಕೊಟ್ಟೆ. ಇನ್ನು ಕ್ಲೀನಿಂಗ್ ಪ್ರೋಸೆಸ್ ಎಲ್ಲ ಮುಗ್ದಿತ್ತು. ಚಿಕ್ಕ ಮೀನು ಮತ್ತು ದೊಡ್ಡ ಮೀನೆಲ್ಲ ಸಪ್ರೇಟ್ ಮಾಡಿಟ್ವಿ. ಒಂದು ಹಿಡಿಯಷ್ಟು ಹುಣಸೆ ನೆನೆಸಿಟ್ಕೊಂಡೆ. ಸಾಂಬಾರು ಟೇಸ್ಟಿಯಾಗಿರಬೇಕು ಅಂದರೆ ನೀವು ಸಹ ಈ ಪ್ರೋಸೆಸ್ನ ಟ್ರೈ ಮಾಡಿ. ಅರಿಶಿನ ಉಪ್ಪು ಹಾಕಿ ನೀಟಿಗೆ ಮಿಕ್ಸ್ ಮಾಡ್ಕೊಬೇಕು, ಯಾಕಂದರೆ ಅಷ್ಟು ಹೊಲಸು ಬರಲ್ಲ, ಸಾಂಬಾರು ರುಚಿಯಾಗೂ ಇರುತ್ತೆ. ನಾನು ಇಲ್ಲಿ ಸಪ್ರೇಟಾಗಿ ತೊಗೊಂಡಿದ್ದೀನಿ, ಚಿಕ್ಕ ಮೀನು ಸಪ್ರೇಟು ಮತ್ತು ದೊಡ್ಡ ಮೀನು ಸಪ್ರೇಟಾಗಿ ತೊಗೊಂಡಿದ್ದೀನಿ. ನಿಜ ಹೇಳಬೇಕು ಅಂದರೆ ಕೆರೆ ಮೀನನ್ನ ಅಲ್ಲೇ ಹಿಡ್ದು ಮಾಡಿ ತಿನ್ನೋದ್ರಲ್ಲಿರೋ ರುಚಿನೇ ಬೇರೆ. ನಿಂಬೆಹಣ್ಣು ಇರಲಿಲ್ಲ, ಸೊ ಹಂಗಾಗಿ ಎರಳಿಕಾಯಿನ ಹಾಕ್ಕೊಂಡೆ ಮ್ಯಾರಿನೇಷನ್ಗೆ, ಯಾಕಂದರೆ ತುಂಬ ಟೇಸ್ಟಿಯಾಗಿರುತ್ತಂತೆ. ಒಂದು ಚಿಕ್ಕ ಬಾಣಲಿಲಿ 1/2 ಸ್ಪೂನಷ್ಟು ಮೆಂತ್ಯ ಹುರ್ಕೊಂಡೆ. ನೆಕ್ಸ್ಟ್ ಅದೇ ಬಾಣಲಿಲಿ ಒಣಮೆಣ್ಸಿನ್ಕಾಯಿನ ಹುರ್ಕೊತಾ ಇದ್ದೀನಿ. ಒಂದು ಮಿಕ್ಸರ್ ಜಾರ್ಗೆ ಕಾಯಿ ತುರಿ, ಮುಂಚೆನೇ ನೆನೆಸಿಟ್ಕೊಂಡಿರೋ ಹುಣಸೆ ಹಣ್ಣು, ಹಾಗೆ ಹುರಿದಿಟ್ಕೊಂಡಿರೋ ಮೆಂತ್ಯ ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊಬೇಕು. 1-2 ಬೆಳ್ಳುಳ್ಳಿ, 2 ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಂಡು ನೀಟ್ ಗ್ರೈಂಡ್ ಮಾಡಿಕೊಂಡೆ. 1-2 ಸ್ಪೂನಷ್ಟು ಹುಳಿ ಪುಡಿ ಹಾಕ್ಕೊಂಡು ಮತ್ತೆ ಗ್ರೈಂಡ್ ಮಾಡಿದೆ. ಮಸಾಲ ರೆಡಿ ಮಾಡಿಕೊಂಡೆ. ಒಂದು ಸಾಂಬಾರು ಬಾಣಲಿಗೆ ಎಣ್ಣೆ ಕಾದಾದ್ಮೇಲೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ಮಸಾಲ ಅದು ಹಾಕ್ಕೊಂಡೆ. ಮೀನು ಸಾರಿಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ನೀರು ಮತ್ತು ಉಪ್ಪು ಹಾಕ್ಕೊಂಡೆ. ಈ ಮಸಾಲ ಒಂದು ಕುದಿ ಬಂದಾದ್ಮೇಲೆ ದೊಡ್ಡ ಮೀನು ಹಾಕ್ಕೊಂಡೆ. ದೊಡ್ಡ ಮೀನೆಲ್ಲ ಆಲ್ಮೋಸ್ಟ್ ಬೆಂದಿದೆ ಅಂದಾಗ ಚಿಕ್ಕ ಮೀನು ಹಾಕ್ಕೊಂಡೆ, ಯಾಕಂದರೆ ಚಿಕ್ಕ ಮೀನು ಬೇಗ ಬೆಂದೋಗ್ಬಿಡುತ್ತೆ, ಹಂಗಾಗಿ ಸಿಗಲ್ಲ ಸಾಂಬಾರಲ್ಲಿ. ಅದಕ್ಕೆ ಸ್ಟಾರ್ಟಿಂಗೇ ಸಪ್ರೇಟ್ ಮಾಡ್ಕೊಂಡಿದ್ದು. ನೆಕ್ಸ್ಟ್ ಸಾಂಬಾರಂತೂ ನೆಕ್ಸ್ಟ್ ಲೆವೆಲಲ್ಲಿತ್ತು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.